Hello everyone, welcome to my channel. In today's video, I'm going to tell you people determination of the soil moisture by gravimetric method, which is also called as oven drying method. ಇದರಲ್ಲಿ ನೀವು ಸಾಯಿಲ್ ಸೈನ್ಸ್ ಪ್ರಾಕ್ಟಿಕಲ್ ಗೆ ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಸಾಯಿಲ್ ಸೈನ್ಸ್ ಪ್ರಾಕ್ಟಿಕಲ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ಹೇಳ್ತೀನಿ. ಈ ಎಕ್ಸ್ಪೆರಿಮೆಂಟ್ ನೀವೇನಾದ್ರೂ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಈ ಎಕ್ಸ್ಪೆರಿಮೆಂಟ್ ನಿಮಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಫಸ್ಟ್ ಇಯರ್ BSc ಅಲ್ಲಿ ಸಾಯಿಲ್ ಸೈನ್ಸ್ ಪ್ರಾಕ್ಟಿಕಲ್ ಅಲ್ಲಿ ಬರ್ತಕ್ಕಂತ ಒಂದು ಎಕ್ಸ್ಪೆರಿಮೆಂಟ್. ಇದು ಗ್ರಾವಿಮೆಟ್ರಿಕ್ ಮೆಥಡ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಓವನ್ ಡ್ರೈಯಿಂಗ್ ಮೆಥಡ್ ಅಂತ ಕೂಡ ಕರಿತೀವಿ. ಇದು ಸಾಯಿಲ್ ಮಾಯಿಶ್ಚರ್ ನ ಡಿಟರ್ಮೈನ್ ಮಾಡುವಂತ ಒಂದು ಮೆಥಡ್. ಪ್ರಿನ್ಸಿಪಲ್: ದ ಅಮೌಂಟ್ ಆಫ್ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಇಸ್ ಡಿಟರ್ಮೈನ್ಡ್ ಬೈ ಟೇಕಿಂಗ್ ದ ಸಾಯಿಲ್ ವೇಟ್ಸ್ ಬಿಫೋರ್ ಅಂಡ್ ಆಫ್ಟರ್ ಡ್ರೈಯಿಂಗ್ ಆಫ್ ದ ಸಾಯಿಲ್ ಮಾಯಿಶ್ಚರ್. ಅಂದ್ರೆ ಒಂದ್ ಸಾಯಿಲ್ ಸ್ಯಾಂಪಲಿಂಗ್ ತಗೊಂಡಾಗ ಅದ್ರದ್ದು ಬಿಫೋರ್ ಡ್ರೈ ಮಾಡೋ ಹಾಟ್ ಏರ್ ಓವನ್ ಅಲ್ಲಿ ಡ್ರೈ ಮಾಡೋಕ್ಕಿಂತ ಮುಂಚೆ ನಾವ್ ಏನ್ ವೇಟ್ ತಗೊಂಡಿರ್ತೀವೋ ಅದನ್ನ ಎ ವೇಟ್ ಅಂತ ತಗೊಂಡ್ಬಿಟ್ಟು, ಆಮೇಲೆ ಡ್ರೈ ಮಾಡಿದ್ಮೇಲೆ ಹಾಟ್ ಏರ್ ಓವನ್ ಅಲ್ಲಿ 100°C ಅಲ್ಲಿ ಡ್ರೈ ಮಾಡಿದ್ಮೇಲೆ ಅದು ಬಿ ವೇಟ್ ಅಂತ ತಗೊಂತೀವಿ. ಅದೆರಡು ಮೈನಸ್ ಮಾಡಿದ್ರೆ ನಿಮ್ಗೆ ಏನ್ ವ್ಯಾಲ್ಯೂ ಬರುತ್ತೋ ಅದು ಮಾಯಿಶ್ಚರ್ ಕಂಟೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಅಂತ ಅರ್ಥ. 100°C ಅಲ್ಲಿ ಯಾಕೆ ಹಾಟ್ ಏರ್ ಓವನ್ ಅಲ್ಲೇ ಡ್ರೈ ಮಾಡ್ಬೇಕು ಅನ್ನೋದಕ್ಕೆ ಕೂಡ ನಾನು ರೀಸನ್ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಎಂಟಿ ಚೈನಾ ಡಿಶ್ ನ ತಗೋತೀವಿ. ಅದರಲ್ಲಿ ನೋನ್ ವೇಟ್ ಆಫ್ ಸಾಯಿಲ್ ಫಸ್ಟ್ ಎಂಟಿ ಚೈನಾ ಡಿಶ್ ತಗೋತೀವಿ. ಅದನ್ನ ವೇ ಮಾಡ್ಕೋತೀವಿ, ಎಷ್ಟು ವೇಟ್ ಇದೆ ಅಂತ, ಎಷ್ಟು ಗ್ರಾಮ್ಸ್ ಅಂತ ಬರುತ್ತೆ. ಅದನ್ನ ಎ ಅಂತ ತಗೊಳ್ಳೋಣ ಎಕ್ಸಾಂಪಲ್. ಆಮೇಲೆ ನೆಕ್ಸ್ಟ್ ಚೈನಾ ಡಿಶ್ ಒಳಗಡೆ ನೋನ್ ಅಮೌಂಟ್ ಆಫ್ ಸಾಯಿಲ್ ಹಾಕ್ತಿವಿ. ಅದು ಸಾಯಿಲ್ ಅಂದ್ರೆ ಆಲ್ಮೋಸ್ಟ್ ಮಾಯಿಶ್ಚರ್ ಕಂಟೆಂಟ್ ಇದ್ದೇ ಇರುತ್ತೆ. ಅದನ್ನ ಬಿ ಅಂತ ತಗೋತೀವಿ. ಅಂದ್ರೆ ಚೈನಾ ಡಿಶ್ ಪ್ಲಸ್ ವೆಟ್ ಸಾಯಿಲ್ ವಿಚ್ ಇಸ್ ಹ್ಯಾವಿಂಗ್ ಅ ಮಾಯಿಶ್ಚರ್. ಅಂಡ್ ಸಿ ವೇಟ್ ಅಂತ ತಗೋತೀವಿ. ಚೈನಾ ಡಿಶ್ ಪ್ಲಸ್ ಈ ಸಾಯಿಲ್ ಅನ್ನ ನಾವು ಹಾಟ್ ಏರ್ ಓವನ್ ಅಲ್ಲಿ ಇಟ್ಬಿಟ್ಟು 100°C ಅಲ್ಲಿ ಡ್ರೈ ಮಾಡ್ತೀವಿ. ಯಾಕೆ 100°C ಅಂದ್ರೆ 100°C ಅಲ್ಲಿ ನಾವು ಡ್ರೈ ಮಾಡಿದಾಗ ಅದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100°C. ಸೊ ಯಾವಾಗ 100°C ಅಲ್ಲಿ ಡ್ರೈ ಮಾಡ್ತೀವೋ ವಾಟರ್ ಎಲ್ಲ ಎವಾಪರೇಟ್ ಆಗುತ್ತೆ, ನಮ್ಗೆ ಡ್ರೈ ಸಾಯಿಲ್ ಮಾತ್ರ ಸಿಗುತ್ತೆ. ಅವಾಗ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಮಾಯಿಶ್ಚರ್ ಕಂಟೆಂಟ್ ಸಿಗುತ್ತೆ. ಅದಕ್ಕೆ ನಾವು 100°C ಅಲ್ಲಿ ಡ್ರೈ ಮಾಡ್ತೀವಿ. ಅದನ್ನ ಡ್ರೈ ಮಾಡಿರ್ತಕ್ಕಂತ ಸಾಯಿಲ್ ನ ವೇಟ್ ತಗೋತೀವಿ. ಅದನ್ನ ಸಿ ಅಂತ ತಗೊಳ್ತೀವಿ. ಇವಾಗ ಅಬ್ಸರ್ವೇಷನ್ ನೋಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಇವಾಗ ನೋಡಿ, ಫಸ್ಟ್ ಒಂದು ನೋನ್ ವೇಟ್ ಆಫ್ ಸಾಯಿಲ್ ತಗೊಂಡಿರ್ತೀವಿ. ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅದನ್ನ ನಾವು ವೇ ಮಾಡ್ತೀವಿ ಅಲ್ವಾ, ಎ ಅಂತ ತಗೊಳ್ತೀವಿ ಅದನ್ನ. ಆಮೇಲೆ ಡ್ರೈ ಮಾಡ್ತೀವಿ. ಡ್ರೈ ಮಾಡ್ತಕ್ಕಂಥ ಸಾಯಿಲ್ ಅದನ್ನು ಸಾಯಿಲ್, ದಿಸ್ ಇಸ್ ಆಲ್ಸೋ ಸಾಯಿಲ್ ಬಟ್ ವಿಚ್ ಇಸ್ ಕಂಟೈನಿಂಗ್. ಇವೆರಡನ್ನ ಮೈನಸ್ ಮಾಡಿದಾಗ ನಾನು ಏನ್ ಹೇಳ್ದೆ, ಬಿಫೋರ್ ಡ್ರೈಯಿಂಗ್ ಆಫ್ಟರ್ ಡ್ರೈಯಿಂಗ್ ಮೈನಸ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಇದನ್ನೆಲ್ಲ ಮೈನಸ್ ಮಾಡಿದಾಗ ಈ ಸಾಯಿಲ್ ಕ್ಯಾನ್ಸಲ್ ಆಗುತ್ತೆ. ವಿ ವಿಲ್ ಗೆಟ್ ಓನ್ಲಿ ದ ಮಾಯಿಶ್ಚರ್ ಕಂಟೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಸೊ ಅದಕ್ಕೆ ಮಾಯಿಶ್ಚರ್ ಕಂಟೆಂಟ್ ಡಿಟರ್ಮೈನ್ ಮಾಡೋದಕ್ಕೆ ಬಿಫೋರ್ ಡ್ರೈಯಿಂಗ್ ಅಂಡ್ ಆಫ್ಟರ್ ಡ್ರೈಯಿಂಗ್ ವೇಟ್ ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಮಾಯಿಶ್ಚರ್ ಕಂಟೆಂಟ್ ಬರುತ್ತೆ. ಇವಾಗ ಅಬ್ಸರ್ವೇಷನ್ ನೋಡೋಣ. ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕಂದ್ರೆ ವೇಟ್ ಆಫ್ ಎಂಟಿ ಕ್ಯಾನ್ ಅಂತ ಹೇಳಿದ್ಮೇಲೆ ನಾನು ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ ಇಷ್ಟು ಗ್ರಾಮ್ಸ್ ಬಂದಿದೆ ಅಂತ. ಇದು ಗ್ರಾಮ್ ಅಲ್ಲಿ ಇಷ್ಟು ಗ್ರಾಮ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ. 114.13 ಗ್ರಾಮ್ ಬಂದಿದೆ ಈ ಚೈನಾ ಡಿಶ್ದು. ಆಮೇಲೆ ಬಿ ವೇಟ್ ಏನು, ಚೈನಾ ಡಿಶ್ ಪ್ಲಸ್ ವೆಟ್ ಸಾಯಿಲ್ ತಗೊಂಡಾಗ ನಂಗೆ ಇಷ್ಟು ಬಂದಿದೆ ಗ್ರಾಮ್ಸ್ ಅಂತ. ಆಮೇಲೆ ಇದನ್ನ ಡ್ರೈ ಮಾಡ್ತೀವಿ ಹಾಟ್ ಏರ್ ಓವನ್ ಅಲ್ಲಿ. ಇದನ್ನ ಇಟ್ಬಿಟ್ಟು ಡ್ರೈ ಮಾಡ್ತೀವಿ 100°C ಅಲ್ಲಿ. ಅವಾಗ ವಾಟರ್ ಎಲ್ಲ ಎವಾಪರೇಟ್ ಆಗುತ್ತೆ, ನಮ್ಗೆ ಡ್ರೈ ಸಾಯಿಲ್ ಮಾತ್ರ ಸಿಗುತ್ತೆ. ಆ ಡ್ರೈ ಸಾಯಿಲ್ ನ ಇದನ್ನ ವೇಟ್ ಮಾಡ್ತೀವಿ. ಅಂದ್ರೆ ಓವನ್ ಡ್ರೈ ಅಲ್ಲಿ ಇಟ್ಟ ಮೇಲೆ ಅದೇನ್ ಮಾಯಿಶ್ಚರ್ ಎಲ್ಲ ಆವಿಯಾಗಿ ಹೋದ್ಮೇಲೆ ಅದ್ ಏನ್ ಸಾಯಿಲ್ ಇರುತ್ತಲ್ಲ ಅದನ್ನ ಡ್ರೈ ಮಾಡ್ತೀವಿ. ಅದನ್ನ ವೇಟ್ ತಗೊಳ್ತೀವಿ, ಇಷ್ಟು ಬರುತ್ತೆ. ಅದನ್ನ ಸಿ ವೇಟ್ ಅಂತ ತಗೋತೀವಿ. ವೇಟ್ ಆಫ್ ಅಂದ್ರೆ ಇವಾಗ ಒಂದು ಫಾರ್ಮುಲಾ ಇರುತ್ತೆ ಮಾಯಿಶ್ಚರ್ ಕಂಟೆಂಟ್ ಡಿಟರ್ಮೈನ್ ಮಾಡೋದಕ್ಕೆ. ವೇಟ್ ಆಫ್ ದ ವಾಟರ್ ಡಿವೈಡೆಡ್ ಬೈ ವೇಟ್ ಆಫ್ ದ ಡ್ರೈ ಸಾಯಿಲ್ ಅಂತ. ಅದಕ್ಕೆ ಈಗ ಸಿ ಮೈನಸ್ ಬಿ ಮಾಡಬೇಕು. ಸಿ ಮೈನಸ್ ವಾಟ್ ಎವರ್ ಬಿ ಕಾಲ್ ದಿಸ್ ವ್ಯಾಲ್ಯೂ ಮೈನಸ್ ದಿಸ್ ವ್ಯಾಲ್ಯೂ ಮಾಡಿದಾಗ ನಮ್ಗೆ ಇಷ್ಟು ಬರುತ್ತೆ. ಸಿ ಮೈನಸ್ ಬಿ ಮಾಡಿದಾಗ ಸಮಥಿಂಗ್ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಲೈಕ್. ಅಂಡ್ ವೇಟ್ ಆಫ್ ಡ್ರೈ ಸಾಯಿಲ್ ಬೇಕಲ್ಲ ನಮ್ಗೆ, ಬಟ್ ಸಾಯಿಲ್ ಮೈನಸ್ ಡ್ರೈ ಸಾಯಿಲ್ ವಿಲ್ ಗಿವ್ ಯು ದ ಮಾಯಿಶ್ಚರ್ ಕಂಟೆಂಟ್. ಅದಕ್ಕೆ ವೇಟ್ ಆಫ್ ಡ್ರೈ ಸಾಯಿಲ್ ತಗೊಂತೀವಿ. ಸಿ ಮೈನಸ್ ಎ ಮಾಡೋಣ. ಸಿ ಮೈನಸ್ ಎ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಇಷ್ಟು ವ್ಯಾಲ್ಯೂ ಬರುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ. ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಮಾಯಿಶ್ಚರ್ ಕಂಟೆಂಟ್ ಸಿಗುತ್ತೆ. ಅಂದ್ರೆ ಎಷ್ಟು ಅಮೌಂಟ್ ಆಫ್ ಮಾಯಿಶ್ಚರ್ ಪ್ರೆಸೆಂಟ್ ಇದೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಮಾಯಿಶ್ಚರ್ ಪ್ರೆಸೆಂಟ್ ಇದೆ ಸಾಯಿಲ್, ನೋನ್ ಅಮೌಂಟ್ ಆಫ್ ಸಾಯಿಲ್ ಅಂತ. ವೇಟ್ ಆಫ್ ವಾಟರ್ ಸಾಯಿಲ್ ಮಾಯಿಶ್ಚರ್ ಡಿವೈಡೆಡ್ ಬೈ ಡ್ರೈ ವೇಟ್ ಆಫ್ ಸಾಯಿಲ್. ವೇಟ್ ಆಫ್ ವಾಟರ್ ಏನ್ ಬಂದಿತ್ತು ನಿಮ್ಗೆ, ಸಿ ಮೈನಸ್ ಬಿ ಮಾಡಿದ್ವಿ. ಸಿ ಮೈನಸ್ ಬಿ ಮಾಡಿದಂತ ವ್ಯಾಲ್ಯೂನ ನಾವ್ ಇಲ್ಲಿ ತಗೊಂಡಿದೀವಿ. ಆಮೇಲೆ ಡ್ರೈ ವೇಟ್ ಸಿ ಮೈನಸ್ ಎ ತಗೊಂಡಿದೀವಿ. ಆ ವ್ಯಾಲ್ಯೂಸ್ ನ ನಾವ್ ಇಲ್ಲಿ ಹಾಕ್ಬೇಕು ಅಷ್ಟು. ಫಾರ್ಮುಲಾ ಇದು ಸಿ ಮೈನಸ್ ಬಿ, ಸಿ ಮೈನಸ್ ಎ. ಈ ವ್ಯಾಲ್ಯೂ ನೀವು ಇಲ್ಲಿ ಹಾಕಿದ್ರೆ ಆಮೇಲೆ ಡಿವೈಡ್ ಮಾಡ್ಕೊಂಡು 7.58% ಮಾಯಿಶ್ಚರ್ ಕಂಟೆಂಟ್ ಅಂತ ಬರುತ್ತೆ. ಈ ರೀತಿ ಡಿಟರ್ಮೈನ್ ಮಾಡೋದು ಮಾಯಿಶ್ಚರ್ ಕಂಟೆಂಟ್ ನ. ಪ್ರಾಕ್ಟಿಕಲ್ ಅಲ್ಲಿ ಕೇಳುವಂತ ಒಂದು ಕ್ವೆಶನ್ ಅಂದ್ರೆ
ಯಾಕೆ ಹಾಟ್ ಏರ್ ಓವನ್ ಅಲ್ಲಿ ಡ್ರೈ ಮಾಡ್ತೀವಿ, ಅದ್ರಲ್ಲಿ 100°C ಅಲ್ಲೇ ಯಾಕೆ ಡ್ರೈ ಮಾಡ್ತೀವಿ? 100°C ಅಲ್ಲೇ ಡ್ರೈ ಮಾಡ್ತೀವಿ ಯಾಕಂತಂದ್ರೆ ಎಲ್ಲ ವಾಟರ್ ಎಲ್ಲ ಎವಾಪರೇಟ್ ಆಗುತ್ತೆ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಅಂದ್ರೆ the boiling point of the water is 100°C, so that all the water present in the soil gets evaporated and we get only dry soil. The moist and the wet soil minus dry soil will give you the moisture content which is present in the soil. This is all about the practical of soil science. I hope you understand. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಹೆಲ್ಪ್ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.